ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸಂಪುಟ ಪುನರ್ರಚನೆಯ ಬಗ್ಗೆ ಮಾತಾಡಿದ್ದೇನೆ, ಸಿಎಂ ಬದಲಾವಣೆಯ ಬಗ್ಗೆ ನಾನು ಹೇಳಿಲ್ಲ ಅಂತ ತಮ್ಮ ಹೇಳಿಕೆಗೆ ಅಜಯ್ ಸಿಂಗ್ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಿಎಂಗೆ ಕರೆ ಮಾಡಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಶಾಸಕ ಸಿದ್ದರಾಮಯ್ಯ ಅವರಿಗೆ ಅಜಯ್ ಸಿಂಗ್ ತಿಳಿಸಿದ್ದಾರೆ, ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸಂಪುಟ ಪುನರ್ರಚನೆಯ ಬಗ್ಗೆ ಮಾತಾಡಿದ್ದೇನೆ ಹೊರತಾಗಿ ನಾನು ಬೇರೆ ವಿಚಾರಗಳ ಬಗ್ಗೆ ಮಾತಾಡಿಲ್ಲ. ಸಿಎಂ ಬದಲಾವಣೆಯ ಬಗ್ಗೆ ನಾನು ಹೇಳಿಲ್ಲ, ಮಾತಾಡಿಲ್ಲ. ತಮ್ಮ ಹೇಳಿಕೆಗೆ ಅಜಯ್ ಸಿಂಗ್ ಈ ರೀತಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಿಎಂಗೆ ಕರೆ ಮಾಡಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಶಾಸಕ ಅಜಯ್ ಸಿಂಗ್. ಸಿದ್ದರಾಮಯ್ಯ ಅವರಿಗೆ ಅಜಯ್ ಸಿಂಗ್ ತಾವು ಕೊಟ್ಟಿರುವ ಹೇಳಿಕೆಯ ಬಗ್ಗೆ ಸ್ಪಷ್ಟನೆಯನ್ನ ತಿಳಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಸೇರಿ ಮೊನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಸೇರಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲವನ್ನು ಹೈಕಮಾಂಡ್ ಕೈಯಲ್ಲಿದೆ, ಅವರ ಅಂಗಳದಲ್ಲಿದೆ ಅಂತ. ಈಗ ಬಹುಶಃ ನಿನ್ನೆ ಸಾಯಂಕಾಲ ಕೂಡ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಎಲ್ಲರೂ ಸೇರಿ ಒಂದು ಮೀಟಿಂಗ್ ಕೂಡ ಮಾಡಿದ್ದಾರೆ. ಇವಾಗ ಇರ್ತಕ್ಕಂತ ಏನ್ ಮಾಡ್ಬೇಕು ಅಂತ ಒಂದು ಸರಿಯಾದ ರೀತಿಯಿಂದ ಒಂದು ತೀರ್ಮಾನ ತಗೊಳ್ತಾರೆ. ಈಗಂತೂ ಬಹುಶಃ ಎಲ್ಲ ನಾವು ಟಿವಿಯಲ್ಲಿ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ, ದಿನನಿತ್ಯ ಎದ್ದೇ ಬರ್ತಾ ಇತ್ತು. ಇವಾಗ ಈ ಒಂದು ಸೆಷನ್ ಮುಗಿಯೋವರೆಗೆ, ಪಾರ್ಲಿಮೆಂಟ್ ಸೆಷನ್ ಕೂಡ 19ನೇ ತಾರೀಕು ಮುಗಿತದೆ, ಮತ್ತೆ ನಮ್ಮ ಅಸೆಂಬ್ಲಿ ಸೆಷನ್ ಕೂಡ 19ನೇ ತಾರೀಕು ಮುಗಿತದೆ. ಅವಾಗ ತನಕ ಇದ್ರ ಬಗ್ಗೆ ಏನು ಮಾತುಕತೆ ಆಗಲ್ಲ ಅಂತ ನಾನು ಅದಾದ್ಮೇಲೆ ಆಗುತ್ತೆ ಸರ್. ಹಾಗಾದ್ರೆ ಆಗ್ಲೇಬೇಕಲ್ಲ. ಅದಾದ್ಮೇಲೆ ಆಗ್ಬೋದು, ಜನವರಿಯಲ್ಲೂ ಆಗ್ಬೋದು, ಫೆಬ್ರವರಿಯಲ್ಲೂ ಆಗ್ಬೋದು, ಡಿಸೆಂಬರ್ ಅಲ್ಲೂ ಆಗ್ಬೋದು. ಇದು ಒಂದ್ಸತಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ, ಏನ್ ತೊಂದರೆ ಅಂತೂ ಏನಿಲ್ಲ. ಇವಾಗ ಮುಖ್ಯಮಂತ್ರಿಯವರು ಮತ್ತೆ ಉಪಮುಖ್ಯಮಂತ್ರಿ ಅವರೇ ಸ್ಪಷ್ಟವಾಗಿ ಒಂದು ಪ್ರೆಸ್ ಮೀಟ್ ಮಾಡಿದಾರೆ ಅಂದ್ರೆ ಏನ್ ತೊಂದರೆನೇ ಇಲ್ಲ. ಅಧಿಕಾರ ಹಂಚಿಕೆ ಸೂತ್ರ ಇದಾದ್ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ. ಹೈಕಮಾಂಡ್ ಡಿಸೈಡ್ ಮಾಡುತ್ತೆ. ಸಚಿವ ಸಂಪುಟ ಪುನರ್ರಚನೆ ಆಗ್ತದೆ, ರೀಶಫಲ್ ಆಗ್ತದೆ ಅಂತ ಹೇಳಿದ್ರು. ಬಹುಶಃ ಇವಾಗ ಜಾನ್ವರಿಯಲ್ಲಿ ಮಾಡ್ತಾರಂತ ಮಾತು ಕೇಳಿ ಬಂದಿದೆ. ಜನವರಿಯಲ್ಲೂ ಆಗ್ಬೋದು, ಇಲ್ಲಾಂದ್ರೆ ಜನವರಿ ಫೆಬ್ರವರಿ ಆಗ್ತದೆ ಅಂತ ನಂಗೆ ಒಂದು ವಿಶ್ವಾಸ ಇದೆ. ಮೊನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಶಾಸಕ ಅಜಯ್ ಸಿಂಗ್ ಏನ್ ಚೀಫ್ ಮಿನಿಸ್ಟರಾ? ಅವ್ರು ಹೇಳಿದಕ್ಕೆಲ್ಲ ರಿಯಾಕ್ಟ್ ಮಾಡಲ್ಲ ಅಂತ ಅಜಯ್ ಸಿಂಗ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವ್ರು ಗರಂ ಆಗಿದ್ದಾರೆ. ಅಜಯ್ ಸಿಂಗ್ ಏನ್ ಹೈಕಮಾಂಡಾ? ಅವರೇನ್ ಚೀಫ್ ಮಿನಿಸ್ಟರಾ? ಅವರು ಮಾತಾಡಿದ್ದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡೋದಕ್ಕೆ ಆಗಲ್ಲ ಅಂತ ಸಿದ್ದರಾಮಯ್ಯ ಅವರು ಅಜಯ್ ಸಿಂಗ್ ವಿರುದ್ಧ ಗರಂ ಆಗಿದ್ದಾರೆ. ರಿಯಾಕ್ಟ್ ಮಾಡೋಣ. ಅವ್ರೇನು ಚೀಫ್ ಮಿನಿಸ್ಟ್ರಾ? ಹೈಕಮಾಂಡಾ? ಅವ್ರ ಹೈಕಮಾಂಡ್ ಏನಮ್ಮ? ನಡಿ, ಅವ್ರು ಏನಪ್ಪ ರಿಯಾಕ್ಟ್ ಮಾಡೋಣ. ಅವ್ರೇನು ಚೀಫ್ ಮಿನಿಸ್ಟ್ರಾ? ಹೈಕಮಾಂಡಾ? ಅವ್ರ ಹೈಕಮಾಂಡ್ ಏನಮ್ಮ? ನಡಿ, ಅವ್ರು ಏನಪ್ಪ ರಿಯಾಕ್ಟ್ ಮಾಡೋಣ. ಅವ್ರೇನು ಚೀಫ್ ಮಿನಿಸ್ಟ್ರಾ? ಹೈಕಮಾಂಡಾ? ಅವ್ರ ಹೈಕಮಾಂಡ್ ಏನಮ್ಮ? ನಡಿ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸಂಪುಟ ಪುನರ್ರಚನೆಯ ಬಗ್ಗೆ ಮಾತಾಡಿದ್ದೇನೆ, ಸಿಎಂ ಬದಲಾವಣೆಯ ಬಗ್ಗೆ ನಾನು ಹೇಳಿಲ್ಲ ಅಂತ ತಮ್ಮ ಹೇಳಿಕೆಗೆ ಅಜಯ್ ಸಿಂಗ್ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಿಎಂಗೆ ಕರೆ ಮಾಡಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಶಾಸಕ ಸಿದ್ದರಾಮಯ್ಯ ಅವರಿಗೆ ಅಜಯ್ ಸಿಂಗ್ ತಿಳಿಸಿದ್ದಾರೆ, ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸಂಪುಟ ಪುನರ್ರಚನೆಯ ಬಗ್ಗೆ ಮಾತಾಡಿದ್ದೇನೆ ಹೊರತಾಗಿ ನಾನು ಬೇರೆ ವಿಚಾರಗಳ ಬಗ್ಗೆ ಮಾತಾಡಿಲ್ಲ. ಸಿಎಂ ಬದಲಾವಣೆಯ ಬಗ್ಗೆ ನಾನು ಹೇಳಿಲ್ಲ, ಮಾತಾಡಿಲ್ಲ. ತಮ್ಮ ಹೇಳಿಕೆಗೆ ಅಜಯ್ ಸಿಂಗ್ ಈ ರೀತಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಿಎಂಗೆ ಕರೆ ಮಾಡಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಶಾಸಕ ಅಜಯ್ ಸಿಂಗ್. ಸಿದ್ದರಾಮಯ್ಯ ಅವರಿಗೆ ಅಜಯ್ ಸಿಂಗ್ ತಾವು ಕೊಟ್ಟಿರುವ ಹೇಳಿಕೆಯ ಬಗ್ಗೆ ಸ್ಪಷ್ಟನೆಯನ್ನ ತಿಳಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಸೇರಿ ಮೊನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಸೇರಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲವನ್ನು ಹೈಕಮಾಂಡ್ ಕೈಯಲ್ಲಿದೆ, ಅವರ ಅಂಗಳದಲ್ಲಿದೆ ಅಂತ. ಈಗ ಬಹುಶಃ ನಿನ್ನೆ ಸಾಯಂಕಾಲ ಕೂಡ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಎಲ್ಲರೂ ಸೇರಿ ಒಂದು ಮೀಟಿಂಗ್ ಕೂಡ ಮಾಡಿದ್ದಾರೆ. ಇವಾಗ ಇರ್ತಕ್ಕಂತ ಏನ್ ಮಾಡ್ಬೇಕು ಅಂತ ಒಂದು ಸರಿಯಾದ ರೀತಿಯಿಂದ ಒಂದು ತೀರ್ಮಾನ ತಗೊಳ್ತಾರೆ. ಈಗಂತೂ ಬಹುಶಃ ಎಲ್ಲ ನಾವು ಟಿವಿಯಲ್ಲಿ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ, ದಿನನಿತ್ಯ ಎದ್ದೇ ಬರ್ತಾ ಇತ್ತು. ಇವಾಗ ಈ ಒಂದು ಸೆಷನ್ ಮುಗಿಯೋವರೆಗೆ, ಪಾರ್ಲಿಮೆಂಟ್ ಸೆಷನ್ ಕೂಡ 19ನೇ ತಾರೀಕು ಮುಗಿತದೆ, ಮತ್ತೆ ನಮ್ಮ ಅಸೆಂಬ್ಲಿ ಸೆಷನ್ ಕೂಡ 19ನೇ ತಾರೀಕು ಮುಗಿತದೆ. ಅವಾಗ ತನಕ ಇದ್ರ ಬಗ್ಗೆ ಏನು ಮಾತುಕತೆ ಆಗಲ್ಲ ಅಂತ ನಾನು
ಅದಾದ್ಮೇಲೆ ಆಗುತ್ತೆ ಸರ್ ಹಾಗಾದ್ರೆ. ಆಗ್ಲೇಬೇಕಲ್ಲ, ಅದಾದ್ಮೇಲೆ ಆಗ್ಬೋದು, ಜನವರಿಯಲ್ಲೂ ಆಗ್ಬೋದು, ಫೆಬ್ರವರಿಯಲ್ಲೂ ಆಗ್ಬೋದು, ಡಿಸೆಂಬರ್ ಅಲ್ಲೂ ಆಗ್ಬೋದು. ಇದು ಒಂದ್ಸತಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ, ಏನ್ ತೊಂದರೆ ಅಂತೂ ಏನಿಲ್ಲ. ಇವಾಗ ಮುಖ್ಯಮಂತ್ರಿ ಅವರು ಮತ್ತೆ ಉಪಮುಖ್ಯಮಂತ್ರಿ ಅವರೇ ಸ್ಪಷ್ಟವಾಗಿ ಒಂದು ಪ್ರೆಸ್ ಮೀಟ್ ಮಾಡಿದಾರೆ ಅಂದ್ರೆ ಏನ್ ತೊಂದರೆನೇ ಇಲ್ಲ. ಅಧಿಕಾರ ಹಂಚಿಕೆ ಸೂತ್ರ ಇದಾದ ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ. ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ. ಸಚಿವ ಸಂಪುಟ ಪುನರಚನೆ ಆಗ್ತದೆ, ರೀಶಫಲ್ ಆಗ್ತದೆ ಅಂತ ಹೇಳಿದ್ರು. ಬಹುಶಃ ಇವಾಗ ಜಾನ್ವರಿಯಲ್ಲಿ ಮಾಡ್ತಾರಂತ ಮಾತು ಕೇಳಿ ಬಂದಿದೆ. ಜನವರಿಯಲ್ಲೂ ಆಗ್ಬೋದು, ಇಲ್ಲಾಂದ್ರೆ ಜನವರಿ ಫೆಬ್ರವರಿ ಆಗ್ತದೆ ಅಂತ ನಂಗೆ ಒಂದು ವಿಶ್ವಾಸ ಇದೆ. ಮೊನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿ ಅವರು ಉಪಮುಖ್ಯಮಂತ್ರಿ ಅವರು ಶಾಸಕ ಅಜಯ್ ಸಿಂಗ್ ಏನ್ ಚೀಫ್ ಮಿನಿಸ್ಟರಾ? ಅವ್ರು ಹೇಳಿದಕ್ಕೆಲ್ಲ ರಿಯಾಕ್ಟ್ ಮಾಡಲ್ಲ ಅಂತ ಅಜಯ್ ಸಿಂಗ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅವ್ರು ಗರಂ ಆಗಿದ್ದಾರೆ. ಅಜಯ್ ಸಿಂಗ್ ಏನ್ ಹೈಕಮಾಂಡಾ? ಅವರೇನ್ ಚೀಫ್ ಮಿನಿಸ್ಟರಾ? ಅವರು ಮಾತಾಡಿದ್ದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡೋದಕ್ಕೆ ಆಗಲ್ಲ ಅಂತ ಸಿದ್ದರಾಮಯ್ಯ ಅವರು ಅಜಯ್ ಸಿಂಗ್ ವಿರುದ್ಧ ಗರಂ ಆಗಿದ್ದಾರೆ. ಅಜಯ್ ಸಿಂಗ್ ಹೇಳಿದ್ದಾರೆ ಸರ್ ಇವತ್ತು ಏರ್ಪೋರ್ಟ್ ಅಲ್ಲಿ. ಎಲ್ಲ ರಿಯಾಕ್ಟ್ ಮಾಡೋಣ. ಅವ್ರೇನ್ ಚೀಫ್ ಮಿನಿಸ್ಟ್ರಾ? ಹೈಕಮಾಂಡ? ಅವ್ರ ಹೈಕಮಾಂಡ್ ಏನಮ್ಮ? ನಡಿ. ಅವ್ರು ಏನಪ್ಪ ಅಜಯ್ ಸಿಂಗ್ ಹೇಳಿದ್ದಾರೆ ಸರ್ ಇವತ್ತು ಏರ್ಪೋರ್ಟ್ ಅಲ್ಲಿ. ಎಲ್ಲ ರಿಯಾಕ್ಟ್ ಮಾಡೋಣ. ಅವ್ರೇನ್ ಚೀಫ್ ಮಿನಿಸ್ಟ್ರಾ? ಹೈಕಮಾಂಡ? ಅವ್ರ ಹೈಕಮಾಂಡ್ ಏನಮ್ಮ? ನಡಿ. ಅವ್ರು ಏನಪ್ಪ ಅಜಯ್ ಸಿಂಗ್ ಹೇಳಿದ್ದಾರೆ ಸರ್ ಇವತ್ತು ಏರ್ಪೋರ್ಟ್ ಅಲ್ಲಿ. ಎಲ್ಲ ರಿಯಾಕ್ಟ್ ಮಾಡೋಣ. ಅವ್ರೇನ್ ಚೀಫ್ ಮಿನಿಸ್ಟ್ರಾ? ಹೈಕಮಾಂಡ? ಅವ್ರ ಹೈಕಮಾಂಡ್ ಏನಮ್ಮ? ನಡಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸಂಪುಟ ಪುನರ್ರಚನೆಯ ಬಗ್ಗೆ ಮಾತಾಡಿದ್ದೇನೆ, ಸಿಎಂ ಬದಲಾವಣೆಯ ಬಗ್ಗೆ ನಾನು ಹೇಳಿಲ್ಲ ಅಂತ ತಮ್ಮ ಹೇಳಿಕೆಗೆ ಅಜಯ್ ಸಿಂಗ್ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಿಎಂಗೆ ಕರೆ ಮಾಡಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಶಾಸಕ ಸಿದ್ದರಾಮಯ್ಯ ಅವರಿಗೆ ಅಜಯ್ ಸಿಂಗ್ ತಿಳಿಸಿದ್ದಾರೆ, ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸಂಪುಟ ಪುನರ್ರಚನೆಯ ಬಗ್ಗೆ ಮಾತಾಡಿದ್ದೇನೆ ಹೊರತಾಗಿ ನಾನು ಬೇರೆ ವಿಚಾರಗಳ ಬಗ್ಗೆ ಮಾತಾಡಿಲ್ಲ. ಸಿಎಂ ಬದಲಾವಣೆಯ ಬಗ್ಗೆ ನಾನು ಹೇಳಿಲ್ಲ, ಮಾತಾಡಿಲ್ಲ. ತಮ್ಮ ಹೇಳಿಕೆಗೆ ಅಜಯ್ ಸಿಂಗ್ ಈ ರೀತಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸಿಎಂಗೆ ಕರೆ ಮಾಡಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಶಾಸಕ ಅಜಯ್ ಸಿಂಗ್. ಸಿದ್ದರಾಮಯ್ಯ ಅವರಿಗೆ ಅಜಯ್ ಸಿಂಗ್ ತಾವು ಕೊಟ್ಟಿರುವ ಹೇಳಿಕೆಯ ಬಗ್ಗೆ ಸ್ಪಷ್ಟನೆಯನ್ನ ತಿಳಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿ ಅವರು ಉಪಮುಖ್ಯಮಂತ್ರಿ ಅವರು ಸೇರಿ ಮೊನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿ ಅವರು ಉಪಮುಖ್ಯಮಂತ್ರಿ ಅವರು ಸೇರಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಎಲ್ಲವನ್ನು ಹೈಕಮಾಂಡ್ ಕೈಯಲ್ಲಿದೆ, ಅವರ ಅಂಗಳದಲ್ಲಿದೆ ಅಂತ. ಈಗ ಬಹುಶಃ ನಿನ್ನೆ ಸಾಯಂಕಾಲ ಕೂಡ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಎಲ್ಲರೂ ಸೇರಿ ಒಂದು ಮೀಟಿಂಗ್ ಕೂಡ ಮಾಡಿದ್ದಾರೆ. ಇವಾಗ ಇರ್ತಕ್ಕಂತ ಏನ್ ಮಾಡ್ಬೇಕು ಅಂತ ಒಂದು ಸರಿಯಾದ ರೀತಿಯಿಂದ ಒಂದು ತೀರ್ಮಾನ ತಗೊಳ್ತಾರೆ. ಈಗಂತೂ ಬಹುಶಃ ಎಲ್ಲ ನಾವು ಟಿವಿಯಲ್ಲಿ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ, ದಿನನಿತ್ಯ ಎದ್ದೇ ಬರ್ತಾ ಇತ್ತು. ಇವಾಗ ಈ ಒಂದು ಸೆಷನ್ ಮುಗಿಯೋವರೆಗೆ, ಪಾರ್ಲಿಮೆಂಟ್ ಸೆಷನ್ ಕೂಡ 19ನೇ ತಾರೀಕು ಮುಗಿತದೆ, ಮತ್ತೆ ನಮ್ಮ ಅಸೆಂಬ್ಲಿ ಸೆಷನ್ ಕೂಡ 19ನೇ ತಾರೀಕು ಮುಗಿತದೆ. ಅವಾಗ ತನಕ ಇದ್ರ ಬಗ್ಗೆ ಏನು ಮಾತುಕತೆ ಆಗಲ್ಲ.